ಸ್ನೇಹಿತರೆ ನೋಡಿ, ನಾನೊಬ್ಬರು ವಿಶೇಷವಾದ ವ್ಯಕ್ತಿನ ತೋರಿಸ್ತೀನಿ. ಅವರು ಎಷ್ಟೊಂದು ಬೀದಿ ನಾಯಿಗಳಿಗೆ, ಕೋತಿಗಳಿಗೆಲ್ಲ ಊಟ ಹಾಕ್ತಾರೆ. ರಿಟೈರ್ಡ್ ಪೊಲೀಸ್ ಆಫೀಸರು. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಶಿವಲಿಂಗೇಗೌಡ, ರಿಟೈರ್ಡ್ ಸಬ್ ಇನ್ಸ್ಪೆಕ್ಟ್ರು. ಶಿವಲಿಂಗೇಗೌಡ, ರಿಟೈರ್ಡ್ ಸಬ್ ಇನ್ಸ್ಪೆಕ್ಟ್ರು. ನನಗೆ ಆಲ್ರೆಡಿ ಪರಿಚಯ ಇದ್ದಾರೆ ಸರು. ಅವ್ರು ಏನಂತ ಅಂದರೆ ಡೈಲಿ ಸರ್ ನೀವೇ ಹೇಳ್ಬೇಕು, ನೀವೇ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಸರ್, ನನ್ನ ಪೆನ್ಷನ್ನಲ್ಲಿ ನಾನು ಸೋಷಿಯಲ್ ಸರ್ವೀಸು, ಪ್ರಾಣಿ ಪಕ್ಷಿಗಳ ಪ್ರಿಯ. ನಾನು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿ 10 ವರ್ಷ ಆಗಿದೆ. ನನ್ನ ಪ್ರತಿ ತಿಂಗಳು ನಾನು ಬರೋ ಪೆನ್ಷನ್ನ ಹಣದಲ್ಲಿ ಅರ್ಧ ಅಂದರೆ 50% ಪ್ರಾಣಿ ಪಕ್ಷಿಗಳಿಗೆ ಸರ್ ಖರ್ಚು ಮಾಡ್ತಾಯಿದ್ದೀನಿ. ಎಲ್ಲ ಪಕ್ಷಿಗಳು, ಪ್ರಾಣಿಗಳು, ಕೋತಿಗಳು ಎಲ್ಲ ಬೆಳಗ್ಗೆ ಸಾಯಂಕಾಲ ಲಾಲ್ಬಾಗು, ಇಲ್ಲಿ ವಿಲ್ಸನ್ ಗಾರ್ಡನ್ನು ಸ್ಮಶಾನ, ವಿಲ್ಸನ್ ಗಾರ್ಡನ್ನು ರಾಣಿ ಪಾರ್ಕ್ ಹತ್ರ ಇಲ್ಲಿರೋ ನಾಯಿಗಳಿಗೆ, ಪಕ್ಷಿಗಳಿಗೆ, ಲಾಲ್ಬಾಗಲ್ಲಿರೋ ಪಕ್ಷಿಗಳಿಗೆ, ಮತ್ತು ಇಲ್ಲಿ ಗುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತವಿರುವಂಥ ಕೋತಿಗಳಿಗೆ ಎಲ್ಲ ನಾನು ಫುಡ್ ಕೊಡ್ತಾಯಿದ್ದೀನಿ ಸರ್ ಪ್ರತಿದಿನ. ನೋಡಿ, ಅವರು ಸ್ವಂತ ಸಂಪಾದನೆ ಅಂದರೆ ರಿಟೈರ್ಡ್ ಆಫೀಸರು. ಅವ್ರು ಬರ್ತಾ ಇರ್ತಕ್ಕಂಥ ಪೆನ್ಷನಲ್ಲಿ ಅರ್ಧ ಪೆನ್ಷನ್ ದುಡ್ಡನ್ನ ಪ್ರಾಣಿಗಳಿಗೆ, ಅಂದರೆ ಅವರು ಪ್ರಾಣಿ ಪ್ರಿಯ, ಅವರು ಅದನ್ನು ಸಂಪಾದನೆ ಮಾಡಿದ್ದು ಅದನ್ನು ಪ್ರಾಣಿಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ನಿಜವಾಗೂ ಭಾಳ ಖುಷಿ ಆಗುತ್ತೆ ಇದೆಲ್ಲ ಕೇಳಿದ್ರೆ. ನನಗೆ ಆಲ್ರೆಡಿ ಅವ್ರು ಪರಿಚಯ ಇದ್ದಾರೆ ಸರು. ನಾನು ಈ ಕಡೆ ಎಲ್ಲ ಬರೋಕ್ಕಾಗ್ತಿಲ್ಲ, ನಾನು ಸ್ವಲ್ಪ ಮನೆ ದೂರ ಮಾಡ್ಕೊಂಡಿರೋದ್ರಿಂದ ಇವತ್ತು ಬಂದು ನನ್ನ ಕೈಲಾಗಿರೋಂಥ ಒಂದು ಸಣ್ಣ ಸೇವೆ ಮಾಡಿದ್ದೀನಿ. ದೇವರು ಈ ಸೇವೆನ ನನಗೆ ಮಾಡೋಕ್ಕೆ ಇನ್ನಷ್ಟು ಎಷ್ಟು ಶಕ್ತಿ ಕೊಡಬೇಕು. ಮತ್ತು ನೋಡಿ, ಇಂಥವ್ರ ಆಶೀರ್ವಾದ ಬೇಕು ನಮಗೆ. ಇವ್ರನ್ನ ನಾವು ಇನ್ಸ್ಪೈರ್ ಆಗಿ ತಗೋಬೇಕು. ನೋಡಿ, ಈ ಏಜಲ್ಲೂ ಅವರು ಮುಂದೆ ಬಂದು ಪ್ರಾಣಿಗಳಿಗೆ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಇದೆಯಲ್ಲ, ಅದೇ ಮನೋಭಾವನೆ ಅವ್ರನ್ನ ದೊಡ್ಡ ಮಟ್ಟಕ್ಕೆ ಒಂದು ಸ್ಥಾನಮಾನ ಕೊಡುತ್ತೆ. ಅದು ಎಲ್ಲರಿಗೂ ಬರಲ್ಲ. ಅರ್ಹತೆ ಇರಬೇಕು, ದಾನ ಧರ್ಮ ಮಾಡೋಕ್ಕೂ ಅರ್ಹತೆ ಇರಬೇಕು, ದಾನ ಕೊಡೋದಕ್ಕೂ ದೊಡ್ಡ ಮನಸ್ಸಿರಬೇಕು. ಭಾಳ ಖುಷಿ ಆಯಿತು ಸರ್. ನಿಮ್ಮ ಹೆಸರು ಇನ್ನೊಂದು ಸತಿ ಹೇಳ್ಬೇಡಿ ಸರ್. ನನ್ನ ಹೆಸರು ಶಿವಲಿಂಗೇಗೌಡ ಸರ್, ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್. ನಾನು ರಿಟೈರ್ಡ್ ಆಗಿ 10 ವರ್ಷ ಆಗಿದೆ ಸರ್. ರಿಟೈರ್ಡ್ ಆಗಿ ಪೆನ್ಷನ್ನಲ್ಲಿ ಅರ್ಧ ಪರ್ಸೆಂಟ್ ಅಂದರೆ 50%ನ್ನು ಪ್ರಾಣಿ ಪಕ್ಷಿಗಳಿಗೆ ನಾನು ಕೊಡ್ತಾಯಿದ್ದೀನಿ ಪ್ರತಿ ದಿವಸ. ಯಾಕೆಂದರೆ ನನಗೆ ಇದು ಇದಾಗಿದ್ದು ವೀರೇಂದ್ರ ಗಿಡಿಯವರು. ಅವ್ರು ಏನು ಹೇಳಿದರು ಅಂದರೆ, ನಾನು ಡಿಪಾರ್ಟ್ಮೆಂಟಲ್ಲಿದ್ದಾಗ ಒಂದು ಡ್ಯೂಟಿನಲ್ಲಿ, ನೀವು ಸಂಪಾದನೆ ಮಾಡೋದನ್ನು ಯಾವ್ಯಾವುದೋ ಬ್ಯಾಂಕಲ್ಲಿ ಇಟ್ಟಿರ್ತೀರಿ, ಅದು ನಿಮ್ಮ ಕಷ್ಟಕ್ಕೆ ಬರಲ್ಲ. ನೀವು ಸಂಪಾದನೆ ಮಾಡೋದನ್ನು ಆದಷ್ಟು ದೇವ್ರ ಬ್ಯಾಂಕಲ್ಲಿ ಇಡಿ. ದೇವ್ರ ಬ್ಯಾಂಕ್ ಅಂದರೆ ಮೂಕ ಪ್ರಾಣಿ ಪಕ್ಷಿಗಳಿಗೆ ಅದಕ್ಕೆ ಫುಡ್ ಕೊಡಿ, ಅದು ನಿಮ್ಮನ್ನು ದೇವ್ರು ಕಾಪಾಡ್ತಾನೆ ಅಂತ ಹೇಳಿದ್ರು. ನಾನು ಆವತ್ತಿನಿಂದಲೇ ಇದು ಮನಸ್ಸಲ್ಲಿ ನಾಟ್ಕೊಂಡ್ಬಿಡ್ತು. ಅದರಿಂದ ನಾನು ಪ್ರತಿದಿನ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ, ಕೋತಿಗಳಿಗೆ ನಾನು ಫುಡ್ ಕೊಡ್ತಾಯಿದ್ದೀನಿ ಸರ್. ನೋಡಿ, ಅವ್ರು ಏನು ಹೇಳಿದ್ರು, ವೀರೇಂದ್ರ ಹೆಗಡೆ, ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಸರ್ ಸಬ್ ಇನ್ಸ್ಪೆಕ್ಟರ್ ಆದಾಗ ಅವರು ಒಂದು ಮಾತು ಹೇಳಿದ್ರಂತೆ, ಅಕೌಂಟಲ್ಲಿ ಅಮೌಂಟ್ ಇಡಬೇಡಿ, ದೇವ್ರ ಅಕೌಂಟಲ್ಲಿ ಅಮೌಂಟ್ ಇಡಿ ಅಂತ. ಎಷ್ಟು ದೊಡ್ಡ ಮಾತಲ್ವಾ? ದೊಡ್ಡ ಸ್ಥಾನದಲ್ಲಿರೋರು ದೊಡ್ಡ ಮಾತುಗಳನ್ನೇ ಮಾತಾಡ್ತಾರೆ. ನೋಡಿ, ಅವ್ರು ಹೇಳಿರೋದು ಒಂದು ಪಾಯಿಂಟ್ ನಮಗೇನು ತಿಳ್ಕೊಳ್ಬೇಕು. ಪ್ರಾಣಿ ಪಕ್ಷಿಗಳಿಗೆ ಹಾಕೋದ್ರಿಂದ ಅದು ದೇವ್ರ ಅಕೌಂಟಲ್ಲಿ ನಾವು ದುಡ್ಡಿಡಷ್ಟು ನಮಗೆ ಒಂದು ಪವರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಭಾಳ ಖುಷಿ ಆಯಿತು ಸರ್. ದೇವ್ರು ನಿಮಗೆ, ನಾನು ಚಿಕ್ಕವಳು ಹೇಳ್ಬಾರ್ದು, ಅದು ದೇವರು ನಿಮ್ಗೆ ಇನ್ನಷ್ಟು ಹೆಚ್ಚು ಆಯುಷ್ ಶಕ್ತಿ, ಆರೋಗ್ಯ ಬಗ್ಗೆ ಕೊಡಲಿ ಸರ್. ಒಳ್ಳೇದು ಮಾಡಲಿ. ನಾವು ಬಾಯಿ ಬಿಟ್ಟು ಕೇಳಾದ್ರೂ ಊಟ ಮಾಡ್ತೀವಿ, ಬಟ್ ಪ್ರಾಣಿ ಪಕ್ಷಿಗಳು ಯಾರಿಗೂ ಬಾಯಿ ಬಿಟ್ಟು ಕೇಳಲ್ಲ. ಖಂಡಿತ ಸರ್. ನಾವು ಆದಷ್ಟು ಜೀವನದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನಾವು ಫುಡ್ ಕೊಡಬೇಕು. ಮತ್ತು ಈಗ BBMP ಅವರನ್ನೇ ಫುಡ್ ಕೊಡ್ತಾ ಇದ್ದಾರೆ. ನನಗೆ ಭಾಳ ಸಂತೋಷ ಆಯಿತು. ಅವರು ಅದನ್ನು ಜಾರಿ ಮಾಡಿದ್ರೆ ಒಳ್ಳೆಯದು. ನಮ್ಮ ಕರ್ತವ್ಯ ಏನು, ನಾವು ಪ್ರಾಣಿಗಳ ಸೇವೆ ಮಾಡಬೇಕಷ್ಟೇ. ಯಾಕೆಂದರೆ ಇವತ್ತು ಬೀದಿ ನಾಯಿಗಳಿಗೆ ಎಲ್ಲೂ ಊಟ ಸಿಗ್ತಾ ಇಲ್ಲ, ಮತ್ತು ಎಲ್ಲನ ಸ್ವಲ್ಪ ಹಾಕ್ತಿದ್ರು, ಉಳಿದದ್ದನ್ನು ತಿಂತಾ ಇದ್ದೋ. ಈಗ ಎಲ್ಲ ಕವರ್ಗೆ ಹಾಕ್ಬಿಟ್ಟು ಗಾಡಿಗೆ ಹಾಕ್ಬಿಡ್ತಾರೆ. ಒಂದು ಇರುವೆಗೂ ಕೂಡ ಬೆಂಗಳೂರಲ್ಲಿ ಒಂದು ಆಹಾರ ಸಿಗ್ತಾ ಇಲ್ಲ. ಅದರಿಂದ ಎಲ್ಲ ಕವರ್ ಮಾಡಿ ಗಾಡಿಗೆ ಹಾಕೋದ್ರಿಂದ ಈ ಪ್ರಾಣಿ ಪಕ್ಷಿಗಳಿಗೆ ಬೆಂಗಳೂರಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಊಟ ಸಿಗ್ತಾ ಇಲ್ಲ. ಅದರಿಂದ ಅವು ಊಟಕ್ಕೋಸ್ಕರ ಹಸಿವು ಜಾಸ್ತಿಯಾಗಿ ಅಟ್ಯಾಕ್ ಮಾಡ್ತಾ ಇವೆ. ಊಟಕ್ಕೋಸ್ಕರ ಯಾರ ಮಕ್ಕಳ ಕೈಲಿ, ಏನಾರ ಕವರು ತಿಂಡಿ ಕಂಡ್ರೆ ನಾವು ಊಟ ಕೊಡಿ ಅಂತ ಕೇಳ್ತವೆ. ಹಸಿವು ತಾಳಲಾರ್ದೇವು ಕೇಳ್ತವೆ. ಊಟ ಕೊಟ್ಬಿಟ್ರೆ ಅವು ಯಾರಿಗೂ ಅಟ್ಯಾಕ್ ಮಾಡೋದಿಲ್ಲ ಅವು. ಸೊ ಅದಕ್ಕೆಲ್ಲರೂ ಊಟ ಕೊಡಿ, ಅವುಗಳಿಗೂ ನೀರು ಕೊಡಿ. ಅವುಗಳಿಗೆ ಸಂತತಿನ ಅಲ್ಲಿಗೆ ಸ್ಟಾಪ್ ಮಾಡಿಸ್ಬೇಕಂದ್ರೆ ABC ಮಾಡಿಸಿ. ಬಹಳ ಮುಖ್ಯ. ABC ಮಾಡಿಸೋದ್ರಿಂದ ಏನಾಗುತ್ತೆ, ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಅವರ ಸಂತತಿ ಕಡಿಮೆ ಆಗುತ್ತೆ ಆಟೋಮೆಟಿಕ್ ಆಗಿ. ನಾವು ಆ ಸಂತತಿನೂ ಕಡಿಮೆ ಮಾಡಬೇಕು, ಬದುಕಿರೋ ನಾಯಿಗಳಿಗೆ ಊಟನೂ ಕೊಡಬೇಕು. ಜೊತೆಯಲ್ಲಿ ಎರಡೂ ನಡಿಬೇಕು ಸರ್.
ಸೊ ಹಂಗಾಗಿ ನನ್ನ ಕೈಯಲ್ಲಿ ಸಾಧ್ಯಷ್ಟು ಆಪ್ರೇಷನ್ಸ್ ಮಾಡಿದ್ದೀನಿ. ನೆನ್ನೆನೂ ಇಲ್ಲಿ ಬರ್ನಿಂಗಲ್ಲಿ 3 ನಾಯಿಗಳಿಗೆ ಶ್ವಾನಗಳಿಗೆ ಆಪ್ರೇಷನ್ ಮಾಡಿಸಿದ್ದೀನಿ. ಇವತ್ತು ನಾನು ಸಣ್ಣ ಒಂದು ಟ್ರೀಟ್ಮೆಂಟ್ ಮಾಡಿದೆ. ಪಾಪ ಯಾರೋ ಕಾರ್ ಎಕ್ಸ್ಕೊಂಡು ಹೊರಟೋಗಿದ್ರು. ದಯವಿಟ್ಟು ಗಾಡಿ ಚಲಾವಣೆ ಮಾಡುವಾಗ ನಿಧಾನಕ್ಕೆ ಓಡಿಸಿ ಮೂಕ ಪ್ರಾಣಿಗಳಿಗೆ ಒಂದು ಅನ್ನ ಆಗಲಿ ನೀರಾಗಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ. ಧನ್ಯವಾದಗಳು ಧನ್ಯವಾದಗಳು ಸರ್, ನಮಸ್ಕಾರ.